ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್. ನಾನು ಅಕ್ಕ ಬೆಳಗ್ಗೆನೇ ರೆಡಿಯಾಗಿ ಹೋಯ್ದಿ. ಎಲ್ಲಿಗೆ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ ಅಂತ ನಾನು ಹೇಳ್ತೀನಿ. ಇವತ್ತಲ್ಲಿ ಸ್ಪೆಷಲ್ ಏನು ಅಂತ ಕೂಡ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಕ್ಚುಲಿ ನನ್ನ ಈ ವಿಡಿಯೋನ ಬೆಳಗ್ಗೆ 8:30ಇಂದನೇ ಕಂಪ್ಲೀಟಾಗಿ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಬೇರೆ ಕೆಲಸ ಇದ್ದಿದ್ದರಿಂದ. ಇವತ್ತಿನ ಸಂಡೇ ಸ್ಪೆಷಲ್ ಏನಂದರೆ, ವೀಕೆಂಡ್ ಒಂದಕ್ಕೆ ಅಲ್ಲಿಗೋಗೋಣ ಇಲ್ಲಿಗೋಗೋಣ, ಮೈಂಡ್ ಫ್ರೆಶ್ ಮಾಡ್ಕೊಳಕ್ಕೆ ಹೋಗೋಣ ಅಂತ ಅಂತಾರೆ. ಆದರೆ ನಾವಿಲ್ಲಿ ಬೆಳಗ್ಗೆಯಿಂದ ಒಂದು ಬ್ಯಾರ್ಲು ಔಷಧಿ ಕಲಿಸ್ಕೊಂಬಿಟ್ಟು ಡ್ರಿಪ್ಪಲ್ಲಿ ಬಿಡಬೇಕು ಅಂತ ಬರೀ ಎತ್ತಿದ್ದು ಉಯ್ದಿದ್ದೇ ಆಗೋಯ್ತು. ಡ್ರಮ್ಮಿಂದ ಎತ್ತೋದು, ಔಷಧಿ ಪಂಪಿಗೆ ಉಯ್ಯೋದು. ಇವತ್ತು ಇದು ನಮ್ಮ ವೀಕೆಂಡ್ ಏನು ಹೇಳ್ತಾರೆ, ನೆನಪಾಯ್ತಿಲ್ಲ, ಇರಿ ಒಂದು ನಿಮಿಷ. ವೀಕೆಂಡ್ ಔಟಿಂಗ್ ನಾವು ಮನೆಯಿಂದ ಹೊರಗಡೆ ಬಂದು ವೀಕೆಂಡಲ್ಲಿ ಮಾಡೋ ಕೆಲಸ. ಅಂದರೆ ಇದು ರೆಗ್ಯುಲರಾಗಿ ಮಾಡಲ್ವಲ್ಲ, ಅದಕ್ಕೆ ವೀಕೆಂಡಲ್ಲಿ ಮಾಡೋ ಕೆಲಸ ಅಂತ ಹೇಳಿದೆ ಅಷ್ಟೇ. ವೀಕ್ ಡೇಸಲ್ಲೂ ಮಾಡ್ಬೋದು. ಇದು ನಮ್ಮ ಕಸಿನ್ ಹೇಳಿದ ಟಾಸ್ಕ್. ನಾರ್ಮಲ್ಲಾಗಿ ಆಡು ಭಾಷೆಯಲ್ಲಿ ಮಾತಾಡಿ ನೋಡೋಣ ಅಂತ ಹೇಳಿದ್ದು. ನಾನು ಇದನ್ನು ಟ್ರೈ ಮಾಡಿದ್ದೀನಿ ಅಷ್ಟೇ. ಸೊ ಕಂಪ್ಲೀಟ್ ಆಯಿತು. ಒಂದು ಬ್ಯಾರ್ಲ ಲಾಸ್ಟಿಗೆ ಒಂದು ಅರ್ಧ ಬಕೆಟಷ್ಟು ಉಳ್ಕೊಂಡಿತ್ತು. ಅದನ್ನು ಬಗಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ನಾನೊಂದು ಸ್ವಲ್ಪ ಮಾಡೋಣ ಅಂತ ಒಂದು ಅರ್ಧ ಬಕೆಟ್ ಎತ್ತು ಉಯ್ಯಕ್ಕೆ ಬಂದಿದ್ದಾರೆ. ಅಂದರೆ ಅವರು ಇಷ್ಟೊತ್ತು ಅಲ್ಲಿ ಡ್ರಿಪ್ ಪೈಪ್ಗಳು ಕಿತ್ಕೊತವೆ ಅಂತ ಹೇಳ್ಬಿಟ್ಟು ನೆಲ್ಲಿಗಳ ಹತ್ರ ನೋಡ್ಕೋತಿದ್ರು. ಸೊ ಆ ಕೆಲಸ ಮುಗಿಸಿ ಇಲ್ಲಿಂದ ಫೈನಲ್ ಟಚ್ ಕೊಡೋಕ್ಕೆ ಬಂದಿದ್ದಾರೆ. ಸೊ ಇದಾಯಿತು. ನಾನು ಈಗ ಹೂವಿನ ಗಿಡದ ಕಡೆ ಹೋಗಿ ನೋಡೋಣ. ಕಂಪ್ಲೀಟ್ ಆಗಿದೆ. ಜ್ಯೂಸ್ ಎಲ್ಲ ಒಂದು ಬ್ಯಾರ್ಲ್ ಫುಲ್ ಕಂಪ್ಲೀಟ್ ಆಯಿತು. ಆ ಕಡೆ ಹೋಗಿ ನೋಡೋಣ ಇವಾಗ. ಒಂದು ಬ್ಯಾರ್ಲು ಖಾಲಿ ಮಾಡಿ ಆಯಿತು. ನೋಡೋಣ ಹೂವಿನ ಗಿಡಗಳು, ಮೆಣಸಿನ ಗಿಡಗಳು ಬಾಯಾರಿಕೆಯಾಗಿ ಜ್ಯೂಸ್ ಕುಡಿದು ಚೆನ್ನಾಗಿ ಕುಡ್ದಿದ್ದಾವ ಇಲ್ವ ಅಂತ ನೋಡ್ಕೊಬರೋಣ. ಟೊಮಟೆ ಹಣ್ಣು ಎಲ್ಲ ಹಣ್ಣಾಗಿದ್ದಾವೆ. ಯಾವತ್ತು ಗುರುವಾರ ಕುಯ್ದಿದ್ದು, ನೆಕ್ಸ್ಟ್ ಮಂಗಳವಾರ ಕುಯ್ಯೋಣ. ಅಲ್ಲಿವರೆಗೂ ಇರಲಿ. ನೋಡಿ ಇಲ್ಲಿ ಡ್ರಮ್ಮಿಂದ ಆಲ್ಮೋಸ್ಟ್ ಒಂದು ಬ್ಯಾರ್ಲು ಇಂದ ಔಷಧಿ ಪಂಪಿಗೆ ಡಂಪ್ ಮಾಡಿ ಫಿಲ್ಟರ್ ಮಾಡಿ ಹೂವಿನ ಗಿಡಗಳಿಗೆ, ಮೆಣಸಿನ ಗಿಡಗಳಿಗೆ ಜ್ಯೂಸ್ ಕುಡಿಸ್ತಾ ಇದ್ದೀವಿ. ಚೆನ್ನಾಗಿ ಹನಿಯಾಗಿ ಕುಡಿತಾ ಇದ್ದೇವೆ ಜ್ಯೂಸನ್ನ. ಮನುಷ್ಯರು ಮಾತ್ರ ಜ್ಯೂಸ್ ಕುಡಿತಾರೆ ಅಂತ ಕೇಳಿದ್ದು. ಇವಾಗ ಹೂವಿನ ಗಿಡಗಳಿಗೆ ಅಥವಾ ಯಾವುದೇ ಒಂದು ಬೆಳೆಗಳಿಗೆ ಆಗ್ರೋ ಸೆಂಟರ್ಗಳಲ್ಲಿ ಹೋಗಿ ಕೇಳಿದರೆ ಬೇಸಿಕ್ಕು ಡ್ರಿಪ್ಪಲ್ಲಿ ಜ್ಯೂಸ್ ಬಿಡಿ ಅಂತ ಕೇಳ್ತಾರೆ. ಸೊ ಮನುಷ್ಯರು ಮಾತ್ರ ಜ್ಯೂಸ್ ಕುಡಿಯೋಲ್ಲ. ಹೂವಿನ ಗಿಡಗಳು, ಮೆಣಸಿನ ಗಿಡಗಳು, ಆಲ್ಮೋಸ್ಟ್ ಎಲ್ಲ ಥರದ ಬೆಳೆಗಳಿಗೆ ಈಗ ಜ್ಯೂಸ್ ಕುಡಿಸ್ತಾರೆ. ನೀವು ಮಾತ್ರ ವೆರೈಟಿ ಜ್ಯೂಸ್ ಕುಡಿಬೇಕಾ? ಲೆಮನ್ ಜ್ಯೂಸ್, ಫ್ರೂಟ್ ಜ್ಯೂಸ್ ಅಂದರೆ ಆ್ಯಪಲ್ ಜ್ಯೂಸ್, ಆರೆಂಜ್ ಜ್ಯೂಸ್, ಸಪೋಟ ಜ್ಯೂಸ್, ಈ ಥರ ವೆರೈಟಿ ಕುಡಿತೀರಾ, ನಾವು ಕಡಿಮೆನಾ ಅಂತ ಈಗ ಎಲ್ಲ ಬೆಳೆಗಳ ಜ್ಯೂಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ನಮ್ಮ ವೆರೈಟಿಗಳ ಫ್ರೂಟ್ಸ್ ಥರ ಇದ್ದರೆ ಇವುಗಳ ವೆರೈಟಿಗಳು ಪೊಟ್ಯಾಷಿಯಮ್, ಹ್ಯೂಮೇಟ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಈ ರೀತಿ ಅವು ಬೇರೆ ವೆರೈಟಿಗಳು ಫ್ಲೇವರ್ಗಳನ್ನ ಹುಡುಕೊಂಡಿದ್ದಾವೆ. ಕೊಡಲಿಲ್ಲ ಅಂದರೆ ಮೇಲೆ ಬರಲ್ಲ ಅಂತೇವೆ. ಜ್ಯೂಸ್ಗಳನ್ನ ಹೆಂಗೆ ಕುಡಿದು ನಾವು ಅದು ಮಕ್ಕಳನ್ನ, ದೊಡ್ಡವರು ಹೆಂಗೆ ಅವ್ರಿಗೆ ಎನರ್ಜಿ ಬೂಸ್ಟಪ್ ಮಾಡ್ತೀವೋ ಹಂಗೆ ಇವ್ರಿಗೆ ಜ್ಯೂಸ್ ಕೊಟ್ಟರೆ ಮಾತ್ರ ನಾವು ಡೆವಲಪ್ ಆಗ್ತೀವಿ ಅಂತ ಹೇಳ್ತವೆ. ನಾವೇನಾದರೂ ಕೊಡಲಿಲ್ಲ ಅಂದರೆ ನೋಡಿ ಹಿಂಗಾಗ್ತವೆ, ಡೆವಲಪ್ ಆಗಲ್ಲ, ನಾವು ಹಿಂಗೆ ಹೋಗ್ಬಿಡ್ತೀವಿ ಅಂತ ಎಲ್ಲ ಒಣಗೋಯ್ತಾವೆ ನೋಡಿ. ಅದಕ್ಕೆ ಎಲ್ಲ ಹಿಂಗೆ ಹೋಯ್ತಾವೆ ಅಂತ ಹೇಳ್ಬಿಟ್ಟು ನಾವು ಮಧ್ಯಕ್ಕೆ ಮೆಣಸಿನ ಸಸಿ ಹಾಕಿ ಇವಾಗ ಉಳ್ಕೊಂಡಿರೋ ಸಸಿಗಳಿಗೆ ಜ್ಯೂಸ್ ಕುಡಿಸ್ತಾ ಇದ್ದೀವಿ. ಡ್ರಿಪ್ಪಲ್ಲಿ ಗೊಬ್ಬರ ಬಿಡೋ ಕೆಲಸ ಮುಗೀತು. ನಿನ್ನೆ ಮೆಣಸಿನ ಸಸಿ ಹಾಕಿ ಇನ್ನೊಂದು ಕ್ರೇಟ್ ಮೆಣಸಿನ ಗಿಡ ಉಳ್ಕೊಂಡಿತ್ತು. ಸೊ
ನೋಡೋಣ, ಎಲ್ಲಾದರೂ ತುಂಬ ಲಾಂಗ್ ಅನಿಸಿದ್ರೆ ಅಥವಾ ಗ್ಯಾಪ್ಗಳು ಜಾಸ್ತಿ ಇದ್ದರೆ ಅಲ್ಲಿಗೆ ಒಂದೊಂದು ಹಾಕೋಣ ಅಂತ ಹೇಳ್ಬಿಟ್ಟು ನಿನ್ನೆ ಲೇಟ್ ಆಯಿತು ಅಂತ ಇಟ್ಬಿಟ್ಟು ಹೋಗಿದ್ದು. ಅದನ್ನು ತರೋಕೆ ಹೋಗಿದ್ದಾರೆ. ಅದನ್ನು ಹಾಕಿಬಿಟ್ಟು ನಾವು ಒಂದು ರೌಂಡ್ ದೇವಸ್ಥಾನ ಹತ್ರ ಹೋಗ್ಬರೋಣ. ಆಲ್ರೆಡಿ ಮಕ್ಕಳು ಮನೇಲಿ ಎಲ್ಲ ಹೋಗಿದ್ದಾರೆ, ನಮ್ಮೂರವ್ರು ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತಾರೆ. ಸೊ ನಾವೀಗ ಕೆಲಸ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡೋಣ ಎಷ್ಟು ಬೇಗ ಮುಗಿಸಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿದ್ದು ಅಲ್ಲಿದ್ದು ಕೆಲಸ ಮುಗೀತು. ಈಗ ಇಲ್ಲೊಂದು ಸ್ವಲ್ಪ ಈ ಗಿಡಕ್ಕೆ ನೀರು ಹಾಕಿ ನಾವು ದೇವಸ್ಥಾನದ ಹತ್ರ ಹೋಗೋಣ. ನೋಡೋಣ ಎಷ್ಟೆಷ್ಟು ಮೊಳಕೆ ಆಗಿದ್ದಾವೆ ಅಂತ. ಹಿತ್ಲವ್ರೆ ಬೀಜಗಳು. ಎಲ್ಲ ಎರಡೆರಡೆಲೆ 4 ಎಲೆ ಆಗೈತೆ ನೋಡಿ, ಎಷ್ಟು ಚೆನ್ನಾಗಿ ಹುಟ್ಟಿದ್ದಾವೆ. ಹಾಕಿರೋವೆಲ್ಲ ಹುಟ್ಟಿದ್ದಾವೆ. ಮಧ್ಯೆ ಒಂದು 2-3 ಮೊಳಕೆ ಆಗಿದ್ದಾವೆ ಅಷ್ಟೇ. ಇನ್ನೆಲ್ಲ ಚೆನ್ನಾಗಿ ಹುಟ್ಟಿದ್ದಾವೆ. ಮಳೆ ಬಂದಿದ್ದರೆ ನೀರು ಹಾಕೋ ಅವಶ್ಯಕತೆ ಇರಲಿಲ್ಲ. ಬರೀ ಸೋನೆ ಬರುತ್ತೆ ಹೋಗುತ್ತೆ, ಸಾಕಾಗ್ತಾಯಿಲ್ಲ. ಕಬ್ಬು ಹಾಕಿದ್ವಲ್ಲ ಅದಕ್ಕೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೀರು ಹಾಕಾಯಿತು. ದೇವಸ್ಥಾನದ ಹತ್ರ ಹೋಗಿ ಮತ್ತೆ ವಿಡಿಯೋ ಮಾಡ್ತೀನಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನ ಕಡೆ ಹೊರಟ್ವಿ. ಬೆಳಗ್ಗೆ 8:30ಇಂದನೇ ಎಲ್ಲ ಸ್ಟಾರ್ಟ್ ಆಗಿದೆ. ಇವತ್ತು ದೇವಸ್ಥಾನದ ಹತ್ರ ಹೋಮ ಇತ್ತು ಸ್ಪೆಷಲಿ. ಬೆಳಗ್ಗೆ 8:30ಇಂದನೇ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿರುತ್ತೆ. ಬಟ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಎಲ್ಲಿವರೆಗೂ ಬಂದಿದೆ, ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಇನ್ವಿಟೇಷನ್ನಲ್ಲಿ ನೋಡಿದ್ದಷ್ಟೇ ಏನೇನು ಪ್ರೋಸೆಸ್ಗಳಿದೆ, ಏನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ. ಡೆಕೋರೇಷನ್ನೆಲ್ಲ ನಾರ್ಮಲ್ ಡೇಸ್ಗಳಿಗೆ ಅಂದ್ರೇ ಅಮಾವಾಸ್ಯೆಗಳಲ್ಲಿ, ಪೌರ್ಣಮಿಗಳಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಹಾಗಾಗಿ ನೋಡೋಣ, ಇವತ್ತು ಹೋಮ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ ಅಲ್ಲಿ. ಇದು ಎಳ್ವಾರೆ ಊರು. ಇದು ಎಳ್ವಾರೆ ಊರೊಳಗಡೆ ಇರೋ ದೇವಸ್ಥಾನ. ಅಂದರೆ ಅಡ್ಡೆ ದೇವರೆಲ್ಲ ಇಲ್ಲೇ ಕೂರಿಸೋದು. ನಾವು ಹೋಗ್ತಿರೋದು ಮೂಲ ದೇವರ ದೇವಸ್ಥಾನದ ಹತ್ರ. ಅಲ್ಲೇ ಹೋಮ ಎಲ್ಲ ಮಾಡ್ತಾ ಇರೋದು. ಬಂದ್ವಿ. ಗಾಡಿ ಪಾರ್ಕಿಂಗ್ ಎಲ್ಲ ತುಂಬಾ ಆಗಿದೆ. ಸೊ ನಿಲ್ಸೋಕ್ಕೆ ಜಾಗ ಹುಡುಕ್ತಾ ಇದ್ವಿ, ಸಿಕ್ತು. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಕಡೆ ಹೊರಡೋಣ. ಲಿಪಿ ಮತ್ತು ಜೀವ ಬೆಳಗ್ಗೆ 8:30ಗೆ ಬಂದಿದ್ದರು. ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ಇವಾಗ. ಇಲ್ಲಿ ಫ್ರೆಂಡ್ ಮನೆ ಇತ್ತು, ಅವ್ರ ಫ್ರೆಂಡ್ ಮನೆಗೆ ಹೋಗಿ ಬೆಳಗ್ಗೆಯಿಂದ ಆಟ ಆಡ್ತಿದ್ದಾರೆ. ಇಲ್ಲಿ ದೇವಸ್ಥಾನದ ಹತ್ರ ಬಂದು ಕೂಡ ಆಟ ಆಡ್ತಿರ್ತಾರೆ. ನೋಡಬೇಕು, ಹುಡುಕ್ಬೇಕು. ನೋಡ್ತಾ ಇರ್ಬೋದು, ಎಲ್ಲ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋರೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ರಶ್ ಇರುತ್ತೆ ಅಂದರೆ ತುಂಬಾ ರಶ್ ಇದೆ. ಸೊ 2 ಗಂಟೆ ಟೈಮ್ ಆಗ್ತಾ ಬಂತು. ಮೋಸ್ಟ್ಲಿ ಜನ ಎಲ್ಲ ಖಾಲಿಯಾಗಿರ್ತಾರೆ, ಮುಗಿಯೋಕ್ಕೆ ಬಂದಿದೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಇಲ್ಲಿ ತುಂಬ ಜನ ಇದ್ದಾರೆ. ಇನ್ನೂ ಬ್ಯಾರಿಕೇಡ್ಗಳೆಲ್ಲ ಹಾಕಿದ್ದಾರೆ ಪೊಲೀಸ್ದು. ವೆಹಿಕಲ್ಸ್ ಎಲ್ಲ ತುಂಬ ಇದೆ. ತುಂಬಾ ರಶ್ ಇದೆ ನೋಡಿ. ಇಲ್ಲಿ ಪ್ರಸಾದಕ್ಕಂತೂ ಕ್ಯೂ ಎಷ್ಟುದ ನಿಂತಿದ್ದಾರೆ ಅಂತ. ಸಖತ್ತು ಕ್ಯೂ ಇದೆ. ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಸುತ್ತಮುತ್ತ 7 ಊರಿನ ಗ್ರಾಮ ದೇವತೆ ಅಂತ ಏನು ಹೇಳ್ತಾರೆ, ಆ ಥರ ಇದೂ. ನಮ್ಮದು ಈ ಊರಿನ ಪಕ್ಕ ಊರಾದ್ರೂ ನಾವು ಜಾತ್ರೆಗಳೆಲ್ಲ ಮಾಡೋದು. ಈ ದೇವ್ರ ಜಾತ್ರೆ ಇದ್ದಿದ್ದನ್ನೇ ಈ ದೇವ್ರಿಗೆ ನಾವು ಎಡೆ ಎಲ್ಲ ಮಾಡೋದು, ಈ ದೇವ್ರದ್ದೇ ಜಾತ್ರೆ ಮಾಡೋದು. ಸಾಮಾನ್ಯವಾಗಿ ಅರಸೀಕೆರೆಯಲ್ಲಿ ಜೇನುಕ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬರೋರಿಗೆ ಗೊತ್ತಿರುತ್ತೆ. ದೇವರ ಜೊತೆ ಜಾತ್ರೆಗಳಲ್ಲಿ ಚೆಲುವರಾಯ ಸ್ವಾಮಿ ಅಂತ ಹೇಳ್ಬಿಟ್ಟು ದೇವರಿರುತ್ತೆ. ಬೆಳ್ಳಿ ಕುರ್ಚಿನಲ್ಲಿ ಕೊಟ್ಟು ಇರ್ತಾರೆ. ಆ ದೇವರು ಕೂಡ ಈ ದೇವಸ್ಥಾನದ್ದೇ. ಇಲ್ಲಿದ್ದಾರೆ ನೋಡಿ, ಇಬ್ಬರೂ ಬ್ಯಾಟಿಂಗ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಅಂದರೆ ಬ್ಯಾಟು ಬಾಲ್ ಆಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಲ್ಲ, ಊಟ ಮಾಡಿಬಿಟ್ಟು ಓಡಾಡ್ತಾ ಇದ್ದಾರೆ ಅಂತ. ಇದೇ ಕಾರಣಕ್ಕೆ ನಾನು ಹೇಳಿದ್ದೇನೆ, ಲಿಪಿ ಇದ್ದರೆ ನನಗೆ ಜೀವನದ ಅಷ್ಟು ಟೆನ್ಷನ್ ಇರಲ್ಲ ಅಂತ ಹೇಳ್ಬಿಟ್ಟು. ಬೆಳಗ್ಗೆಯಿಂದ ಜೀವನ ದೇವಸ್ಥಾನ ಹತ್ರ ಕರ್ಕೊಂಡು ಬಂದು ಆಟ ಆಡಿಸ್ಕೊಂಡು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಇಲ್ಲೇ ಇದ್ದಾರೆ. ಬಟ್ ಎಷ್ಟು ಕೇರ್ ತೊಗೊಂಡು ನೋಡ್ಕೋತಾಳೆ ಅಂದರೆ ಏನು ಪ್ರಾಬ್ಲಮ್ ಆಗ್ದಂಗೆ ನೋಡ್ಕೋತಾಳೆ ಅವಳ ಜೀವನ. ಸೊ ಹಂಗಾಗಿ ಅವಳಿದ್ರೆ ಅವಳ ಜೊತೆ ಕಳ್ಸೋಕ್ಕೆ ಜೀವನ ನಮಗೇನು ಭಯ ಇರಲ್ಲ. ಇಷ್ಟು ಜನಗಳ ಮಧ್ಯೆ ಕೂಡ ಅವನನ್ನು ಕರ್ಕೊಂಡು ಬಂದು ನೋಡಿಕೊಂಡು ದೇವರೆಲ್ಲ ತೋರಿಸ್ಕೊಂಡು ಅವನಿಗೆ ಊಟ ಮಾಡಿಸಿ ಜೊತೆಲೇ ಇಟ್ಕೊಂಡಿದ್ದಾಳೆ ನೋಡಿ.
ಇಷ್ಟೊತ್ತಾದ್ರೂ ಅವ್ನು ಅಳ್ತಿದ್ದಾನೆ, ಅವ್ನು ಹಠ ಮಾಡ್ತಿದ್ದಾನೆ, ಅಲ್ಲೋಗ್ತಾನೆ ಇಲ್ಲೋಗ್ತಾನೆ ಅಂತ ಒಂದು ಫೋನ್ ಕೂಡ ಮಾಡಿ ನಮಗೆ ಹೇಳಿಲ್ಲ. ಅವ್ರು ಅಲ್ಲಿದ್ದರು, ನಾವು ಇಲ್ಲಿ ದೇವಸ್ಥಾನ ಕಡೆ ಬಂದ್ವಿ. ಸೊ ನೋಡಿ, ಇಲ್ಲಿ ಹೋಮ ಎಲ್ಲ ಮಾಡಿರೋದೆಲ್ಲ ಇದೆ. ಮತ್ತು ದೇವ್ರುಗಳನ್ನೆಲ್ಲ ಇಲ್ಲಿ ಸ್ಟೇಜಲ್ಲಿ ಕೂರಿಸಿದ್ದಾರೆ. ಒಳಗಡೆ ದೇವಸ್ಥಾನದ ಒಳಗಡೆ ಜಾಗ ಸಾಕಾಗಲ್ಲ ಅಂತೇಳಿ. ಇದು ದೂತರಾಯ ಸ್ವಾಮಿ ಮತ್ತು ಕೆಂಚಪ್ಪ ದೇವರು. ಇದು ಬಂದುಬಿಟ್ಟು ಎಳ್ಳವರಮ್ಮ, ಅದನ್ನು ಇವಾಗ ಏನು ಮೂಲಸ್ಥಾನಕ್ಕೆ ಬಂದಿದ್ದೀವಿ ಆ ದೇವರ ಅಡ್ಡಿ ದೇವರಿದು. ಇದ್ರ ಪಕ್ಕದಲ್ಲಿ ಟೇಬಲಲ್ಲಿ ಇರೋದು ಜೇನ್ಕಲ್ ಸಿದ್ದಪ್ಪ. ಇಲ್ಲಿ ಇದು ಜೇನ್ಕಲ್ ಸಿದ್ದಪ್ಪ. ತುಂಬಾ ರಶ್ ಇದ್ದಿದ್ದರಿಂದ ವೀಡಿಯೋನ ಕ್ಲಿಯರಾಗಿ ಮಾಡೋಕ್ಕಾಗಿಲ್ಲ. ಸೊ ಹಾಗೆ ಸ್ವಲ್ಪ ಮೂವ್ ಆಗ್ತಾ ನಾನು ಇಲ್ಲಿ ವೀಡಿಯೋ ಮಾಡ್ಕೊಂಡಿರೋದು. ಇಲ್ಲಿ ಇನ್ನೊಂದು ದೇವರಿದೆ. ಇದು ಕೂಡ ಹಾರನಹಳ್ಳಿ ಗ್ರಾಮ ದೇವತೆ ಕೋಡಮ್ಮ ದೇವಿ ಅಂತ ಹೇಳಿ. ಆ ದೇವ್ರನ್ನು ಕೂಡ ಇಲ್ಲಿ ಪ್ರತಿ ಏನಕ್ಕೆ ಫಂಕ್ಷನ್ಗಳು ಮಾಡಿದ್ರು ಇಲ್ಲಿಗೆ ಕರ್ಕೊಂಬರ್ತಾರೆ. ಸೊ ಇಲ್ಲಿಂದ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲೂ ಕೂಡ ದರ್ಶನಕ್ಕೆ ತುಂಬಾ ಕ್ಯೂ ಇದೆ. ಸೊ ನೋಡೋಣ, ನಾವು ಕ್ಯೂನಲ್ಲಿ ನಿಂತ್ಕೋತೀವಿ. ಕ್ಯೂನಲ್ಲಿ ನಿಂತ್ಕೊಂಡೆ ಸಾಧ್ಯವಾದಷ್ಟು ವೀಡಿಯೋನ ನಾನು ಇಲ್ಲಿ ಕವರ್ ಮಾಡ್ತೀನಿ. ಇದು ಹೋಮ ಮಾಡಿರೋ ಜಾಗ. ಇಲ್ಲಿಂದಲೇ ನಾವು ಕ್ಯೂ ನಿಂತಿದ್ವಿ. ಸೊ ಹಾಗಾಗಿ ಇದು ಹೋಮದ ಕುಂಡ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಒಂದು ಮಂಡಲ ಕೂಡ ಇದೆ, ಬಟ್ ಅದು ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಜನ ನಿಂತಿದ್ದಾರೆ. ದರ್ಶನ ಮುಗಿಸ್ಕೊಂಡು ಬರ್ತಾ ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತೀನಿ ಮಂಡಲನ. ಹೋಮ ಮಾಡಿದಾಗೆಲ್ಲ ಹೋಮದ್ದು ಏನಂತಾರೆ, ಅದು ಕಪ್ಪು ಹಣೆಗಿಟ್ಕೊಳ್ಳೋಕೆ ಅಂತ ಕೊಡ್ತಾರೆ. ಹೋಮ ಮಾಡಿದ ಜಾಗದಲ್ಲೆಲ್ಲ ಸಾಮಾನ್ಯ ಅದನ್ನು ಎಲ್ಲರೂ ಹಣೆಗಿಟ್ಕೋತಾರೆ. ನಾವು ಅದನ್ನು ಇಲ್ಲಿ ಹುಡುಕ್ತಾ ಇದ್ದೀವಿ, ಎಲ್ಲಿ ಇಟ್ಟಿದ್ದಾರೆ ಅಂತ. ಪ್ಲೇಟಲ್ಲಿ ಇಟ್ಟಿದ್ದಾರೆ ನೋಡಿ ಅಂತ ಹೇಳಿದರು, ಬಟ್ ಸಿಗ್ತಾ ಇಲ್ಲ. ನೋಡೋಣ ಎಲ್ಲಿಟ್ಟಿದ್ದಾರೆ ಅಂತ ಹುಡ್ಕೊಂಡು ಬಂದ್ವಿ. ಇಲ್ಲಿ ಟೇಬಲಲ್ಲಿ ಇದೆ, ಇಲ್ಲೇ ಇದೆ. ಇದು ಸಾಮಾನ್ಯವಾಗಿ ಎಲ್ಲೇ ಹೋಮ ಮಾಡಿದ್ರೂ ಇದನ್ನು ಹಣೆಗೆ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಕೊಡ್ತಾರೆ. ಸೊ ಇದನ್ನು ತಗೊಂಡ್ವಿ. ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೋತೀವಿ. ಒಳಗಡೆ ಹೋದ್ಮೇಲೆ ನಾನು ತೋರಿಸ್ತೀನಿ. ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಯಾಕಂದರೆ ಪ್ರತಿ ಅಮಾವಾಸ್ಯೆಗೂ ಕೂಡ ಇಲ್ಲಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ದೇವರಿಗೆ. ಸೊ ಈ ಥರ ಸ್ಪೆಷಲ್ ಡೇಸಲ್ಲಿ, ಅಂದರೆ ಈ ಥರ ಹೋಮ, ಈ ಥರ ವಿಶೇಷವಾದ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಿರ್ತಾರೆ. ನಾನು ನಿಮಗೆ ತೋರಿಸ್ತೀನಿ, ಒಳಗಡೆ ದರ್ಶನಕ್ಕೆ ಹೋದಾಗ ವೀಡಿಯೋದಲ್ಲಿ ತೋರಿಸ್ತೀನಿ. ಇನ್ ಕೇಸ್ ಈ ದೇವ್ರ ಸ್ಥಾನ ಗೊತ್ತಿರೋರು ಅಥವಾ ಈ ದೇವರು ಗೊತ್ತಿರೋರು ಯಾರಿಗಾದರೂ ಇವತ್ತಿನ ದಿನ ಬರೋಕ್ಕಾಗಲಿಲ್ಲ ಅಂದರೆ ನೀವು ಕೂಡ ಇವತ್ತು ದೇವಿಯ ಅಲಂಕಾರನ ವಿಡಿಯೋ ಮುಖಾಂತರ ನೋಡ್ಬೋದು. ಹಾಗೆ ಹೋಮದ ದಿನದ್ದು ಒಂದು ಕಿರು ನೋಟ ಕೂಡ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೋತೀನಿ.
ಪ್ರಸಾದ ಅದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟೋಗೋದು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.